ಎಲ್ರಿಗೂ ನಮಸ್ಕಾರಗಳು. ಇವತ್ತು ನಾನು ನಮ್ಮ ಜ್ಞಾನೇಂದ್ರಿಯಗಳು ಹೇಗೆ ನಮ್ಮ ಚಕ್ರಗಳಿಗೆ ಕನೆಕ್ಷನ್ ಇದೆ ಅಂತ ಹೇಳ್ತೀನಿ. ಸೊ ನಮಗೆ 5 ಜ್ಞಾನೇಂದ್ರಿಯಗಳಿದೆ, 5 ಚಕ್ರಗಳಿಗೆ ಕನೆಕ್ಟ್ ಆಗಿದೆ. ಮೂಲಾಧಾರಕ್ಕೆ, ಸ್ವಾಧಿಷ್ಠಾನಕ್ಕೆ, ಮಣಿಪುರಕ್ಕೆ, ಅನಾಹತಕ್ಕೆ ಮತ್ತು ವಿಶುದ್ಧಿಗೆ. ವಿಶುದ್ಧಿ ಚಕ್ರ ಅನ್ನೋದು ಗಂಟ್ಲಿರೋದು, ಇದು ಆಕಾಶ ತತ್ವಕ್ಕೆ ಸೇರಿರೋದು. ಇದು ಸೌಂಡ್ ರೆಪ್ರೆಸೆಂಟ್ ಮಾಡೋದ್ರಿಂದ ಅದು ಕಿವಿಗೆ ಕನೆಕ್ಟ್ ಆಗಿದೆ. ವಿಶುದ್ಧಿ ಚಕ್ರ ಕಿವಿಗೆ ಶಬ್ದ ಕೇಳೋದ್ರಿಂದ ವಿಶುದ್ಧಿ ಚಕ್ರ ಮತ್ತು ಕಿವಿ ಜ್ಞಾನೇಂದ್ರಿಯಕ್ಕೆ ಕನೆಕ್ಟ್ ಆಗಿದೆ. ಅನಾಹತ ಗಾಳಿ ಅಂದರೆ ನಮಗೆ ಟಚ್ ಫೀಲಿಂಗ್ ಆಗುತ್ತೆ, ಅದಕ್ಕೆ ಅದು ಸ್ಕಿನ್ನಿಗೆ, ಚರ್ಮಕ್ಕೆ ಕನೆಕ್ಟ್ ಆಗಿದೆ ಅನಾಹತ. ಮಣಿಪುರ ಅನ್ನೋದು ಅಗ್ನಿ ಇರೋದ್ರಿಂದ, ಬೆಳಕಿಂದ ನಮಗೆ ಕಣ್ಣಿಗೆ ಕಾಣಿಸೋದ್ರಿಂದ ಕಣ್ಣಿಗೆ ಕನೆಕ್ಟ್ ಆಗಿದೆ ಮಣಿಪುರ. ಸ್ವಾಧಿಷ್ಠಾನ ನೀರು ಅಂದರೆ ಟೇಸ್ಟ್, ನಮಗೆ ರುಚಿ ಸಿಗೋದ್ರಿಂದ ಅದು ನಾಲ್ಗೆಗೆ ಕನೆಕ್ಟ್ ಆಗಿದೆ. ನಾಲ್ಗೆ ಒಂದು ಜ್ಞಾನೇಂದ್ರಿಯ. ಮೂಲಾಧಾರ ಅದು ಮಣ್ಣಿನ ವಾಸನೆ, ಮಣ್ಣಿನ ತತ್ವ ಇರೋದ್ರಿಂದ, ಅದರಿಂದ ನಮಗೆ ಮಣ್ಣಲ್ಲಿ ವಾಸನೆ ಬರುತ್ತಲ್ಲ, ಮಳೆ ಬಂದಾಗ ಅದೊಂದು ಮಣ್ಣಿನ ವಾಸನೆ ಇರೋದ್ರಿಂದ ಅದು ಮೂಗಿಗೆ ಕನೆಕ್ಟ್ ಆಗಿದೆ. ಧನ್ಯವಾದಗಳು.